ಹೇಳಿ, ಸೋರಿಯಾಸಿಸ್ಗೆ ಎಲ್ಲೆಲ್ಲಿ ತೋರಿಸಿದ್ರಿ ಇವಾಗ? ಮೊದಲು ಎಲ್ಲಿ ಹೋಗಿದ್ರಿ ನಿಮ್ಗೆ ಸೋರಿಯಾಸಿಸ್ ಬಂದಾಗ? ಫಸ್ಟು ಇಲ್ಲಿ ಮನೆ ಹತ್ರನೇ ಹೋದೆ ಸರ್. ಹ್ಞೂ, ಅದು ಹಾಸ್ಪಿಟ್ಲ್ ಹೆಸರು ಮರ್ತೋಗಿದೆ. ಓಕೆ, ಸ್ವಲ್ಪ ಜ್ವರ ಮಾತಾಡಿ. ಅಲ್ಲೊಂದು ಕಡೆ ಹೋದೆ. ಹಾಂ, ಅಲ್ಲೂ ಅಷ್ಟೇ ಮಾತ್ರೆ ಕೊಡ್ತಾರೆ, ತಗೊಳ್ತೀನಿ. ಅದು ಅವ್ರು ಹೇಳ್ತಾರೆ ಆಗಲ್ಲ ಇದು, ಹಾಂ, ಒಂದಿನ 2 ದಿನಕ್ಕೆ ಹೋಗಲ್ಲ ಮೇಡಮ್, ಹಾಂ, ನೀವು ತುಂಬ ದಿನ ತಗೋಬೇಕು ಹ್ಞೂ, ಅಂತ ಹೇಳ್ತಾರೆ. ಹ್ಞೂ, ಆಗ ನಾನು ಎಷ್ಟೇ ತಗೊಂಡ್ರು ಅದು ವಾಸಿ ಆಗಲ್ಲ. ಹ್ಞೂ, ಅವಾಗ ಏನು ಮಾಡಿದೆ, ಹಾಂ, ತಿರ್ಗಾ ಇನ್ನೊಂದು ಕಡೆ ನನ್ನ ಫ್ರೆಂಡ್ ಕರ್ಕೊಂಡೋದ್ರು. ಹ್ಞೂ, ಅಲ್ಲೂ ಹೋದೆ, ಅಲ್ಲೂ ಬರೀ ಮಾತ್ರೆನೇ ಕೊಟ್ಟರು. ಹ್ಞೂ, ಅಲ್ಲೂ ಒಂದು 6 ತಿಂಗಳು ತಗೊಂಡೆ, ಹ್ಞೂ, ಅಲ್ಲೂ ಆಗಲಿಲ್ಲ. ಹ್ಞೂ, ಆಮೇಲೆ ಮತ್ತೆ ಮಂಡ್ಯದಲ್ಲಿ ಶಂಕರಪ್ಪ ಅವ್ರ ಹತ್ರ ತಗೊಂಡೆ. ಹ್ಞೂ, ಮಂಡ್ಯದಲ್ಲಿ ಶಂಕರೇಗೌಡರ ಹತ್ರ ಹೋದ್ರಿ? ಹೋಗಿದ್ದೆ. ಅಲ್ಲೂ 1 ತಿಂಗಳು ಕೊಟ್ಟರು ಪಾಪ ಅವರು. ಹ್ಞೂ, 1 ತಿಂಗಳು ಬಿಟ್ಟು ಬನ್ನಿ ಅಂದ್ರು. ಇದು ಹೋಗ್ಲಿಲ್ವಲ್ಲ, ಹ್ಞೂ. ಹಂಗಾಗಿ ನಾನು ಹೋಗ್ಲೇ ಇಲ್ಲ. ಅದು 3 ಕಡೆ ತೋರಿಸಿದ್ರು ಎಲ್ಲೂ ಸ್ವಲ್ಪನೂ ಕಡಿಮೆ ಆಗಲಿಲ್ಲ? ಕಡಿಮೆ ಆಗ್ಲಿಲ್ಲ. ಹ್ಞೂ, ಅಷ್ಟೇ ಇತ್ತಾ ಅಥವಾ ಜಾಸ್ತಿ ಆಯ್ತಾ ಹೇಗೆ? ಇಲ್ಲ, ಇನ್ನ ಜಾಸ್ತಿನೇ ಆಗೋಯ್ತು ನನಗೆ. ಓಕೆ, ಹಾಂ, ಆಮೇಲೆ ತಗೊಳ್ತಾ ತಗೊಳ್ತಾ ಜಾಸ್ತಿ ಆಗೋಯ್ತು. ಆಮೇಲೆ ನಮ್ಮ ಅತ್ತಿಗೆ ಇದ್ದವರು, ಹ್ಞೂ, ಈ ಲಕ್ಷ್ಮಣರಾವ್ ತುಂಬಾ ಹಳಬ್ರು ಅವರು, ಹ್ಞೂ, ಅವ್ರ ಹತ್ರ ಹೋಗಿ ಅಂತ ಅವರೇ ಕರ್ಕೊಂಡೋದ್ರು. ಹ್ಞೂ, ಅವ್ರು ಹೇಳಿದ್ರು, ಇರೋದೇ ಹೇಳಿದ್ರು, ಹ್ಞೂ, ಅದಿಲ್ಲಮ್ಮ ಇದು ನೀವು ತಕ್ಕ ಮಟ್ಟಿಗೆ ಹೋಗಲ್ಲ, ಹ್ಞೂ, ಇದು ತುಂಬಾ ದಿನ ಟೈಮ್ ತಗೊಳುತ್ತೆ, ಹ್ಞೂ, ಒಂದ್ ದಿನಾನು ಬಿಡ್ದಿರ ಇದು ಆಯಿಲ್ ಹಚ್ಬೇಕು, ಹ್ಞೂ, ಮತ್ತೆ ಮಾತ್ರೆ ತಗೋಬೇಕು, ಹ್ಞೂ, ತಕ್ಷಣಕ್ಕಂತೂ ಹೋಗೋದು ಗ್ಯಾರಂಟಿ ಕೊಡಲ್ಲ ನಾನು ಅಂತಾನೆ ಹೇಳಿದ್ರು ಅವರು. ಹ್ಞೂ. ಸರಿ ಆಯ್ತು ಅಂದ್ಬಿಟ್ಟು ತಗೊಂಡೆ. ಇವ್ರ ಹತ್ರ ಎಷ್ಟು ತಿಂಗಳು ತಗೊಂಡ್ರಿ ಮೆಡಿಸಿನ್ಸು? ಇವ್ರ ಹತ್ರ ಒಂದ್ 6 ತಿಂಗಳು ವರ್ಷನೇ ತಗೊಂಡಿದ್ದೆ. 1 ವರ್ಷ ತಗೊಂಡ್ರೆ ಏನಾದರೂ ಅದರಲ್ಲಿ ನಿಮಗೆ ಕ್ಯೂರ್ ಆಯ್ತಾ? ಇಲ್ಲ ಸರ್, ಒಂದ್ 6 ತಿಂಗಳು ತಗೊಂಡೆ, ಆಗ್ಲಿಲ್ಲ. ಓಕೆ, ಆಗಲಿ ಒಂದ್ 2-3 ತಿಂಗಳು ನಾನೇ ಮೆಡಿಸಿನ್ ತಗೊಂಡೆ. ಅವ್ರು ಬರ್ಕೊಟ್ಟಿರೋದೇ ತಗೊಂಡ್ರಿ? ಕೊಟ್ಟಿರೋದ್ನೇ ಅಲ್ಲಿಗೆ 6, 3 ಒಂದು 9 ತಿಂಗಳು ತಗೊಂಡಿದ್ದೀರಿ? ಹ್ಞೂ, ಆದರೂ ಸ್ವಲ್ಪ ಕಡಿಮೆ ಆಗಲಿಲ್ಲ? ಆಗ್ಲಿಲ್ಲ. ಜಾಸ್ತಿ ಆಯ್ತಾ? ಜಾಸ್ತಿನೇ ಆಯ್ತು. ಜಾಸ್ತಿ ಆಯ್ತು, ಓಕೆ. ಅವ್ರು ಹೇಳ್ದಂಗೆ ಆಗಲ್ಲಮ್ಮ, ಇದು ತುಂಬಾ ಟೈಮ್ ತಗೊಳುತ್ತೆ, ಹ್ಞೂ, ನೀವು ಈ ಮೆಡಿಸಿನ್ ತಗೊಂಡಾದ್ಮೇಲೆ ಮತ್ತೆ ಬರ್ಬೇಕು. ಹ್ಞೂ, ನಾನು ಇಲ್ಲಿಂದ ಅದು ದೂರ ಅಲ್ವಾ ಹೋಗೋದಕ್ಕೆ, ಹ್ಞೂ, ಸರಿ ನೋಡೋಣ ಇನ್ನೊಂದ್ಸರಿ ಅಂದ್ಬಿಟ್ಟು ಇಲ್ಲೇ ಟ್ಯಾಬ್ಲೆಟ್ಸ್ ತಗೊಂಡೆ. ಹ್ಞೂ, ಅದು ಹೋಗ್ಲಿಲ್ಲ ಅಲ್ವಾ, ಇನ್ನು ಹೋಗೋದು ವೇಸ್ಟ್ ಅಂದ್ಬಿಟ್ಟು ಹೋಗ್ಲಿಲ್ಲ ನನಗೆ. ಹ್ಞೂ, ಹ್ಞೂ. ಆಮೇಲೆ ಹಿಮಾನಿ ಹತ್ರ ಒಂದ್ಸರಿ ಹೋದೆ. ಹಾಂ, ಇಮಾನಿ ಅಂತ ಇಲ್ಲಿ ಇದ್ರ ಹತ್ರ ಇದೆ, ಶ್ರೀನಗರದ ಹತ್ರ, ಓಕೆ, ಈ ಕಡೆ ನಿರ್ಮಲಾ ಸ್ಟೋರ್. ಹಾಂ, ಹಾಂ, ಅಲ್ಲಿ ಪಾಪ ಅವರು ಹೇಳಿದ್ರು, ಇದು ತುಂಬಾ ಹೋಗಲ್ಲಮ್ಮ, ನೀವು ಬೇರೆ ಬೇರೆ ಬಟ್ಟೆಗಳು ಒಪ್ಕೋಬೇಕು, ಹ್ಞೂ, ಬಟ್ಟೆಗಳ ಹತ್ರ ಇದು ಮಾಡ್ಕೋಬಾರ್ದು, ಹ್ಞೂ. ಇದನ್ನು ತುಂಬಾ ದಿನ ಟೈಮ್ ತಗೊಳುತ್ತೆ, ಹೋಗಲ್ಲ ಅಂತೇಳಿ. ನೀವು ಹೇಳ್ಬೇಕಾಯ್ತು, ಆಲ್ರೆಡಿ ನಾನು 5 ವರ್ಷದ ತವಿಂದ ಎಲ್ಲ ಡಾಕ್ಟರ್ ಹತ್ರನೂ ತಗೊಂಡಿದ್ದೀನಿ, ಬಟ್ 5 ವರ್ಷ ಆದ್ರೂ ಹೋಗಿಲ್ಲ ಅಂದ್ರೆ ಇನ್ನು ಒಬ್ಬೊಬ್ಬರು ಡಾಕ್ಟರ್ಗೆ ಇನ್ನು ಎಷ್ಟು ವರ್ಷ ಬೇಕು? ಹಂಟರು ಇದು ಕಾಯಿಲೆ ತರ ಅದು ಹೋಗಲ್ಲ ಅದು. ಹ್ಞೂ, ಮತ್ತೆ ಹೋಗ್ಲಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಯಾಕೆ ಕೊಟ್ಟರು? ಅದಕ್ಕೆ ಇದನ್ನ ತಗೊಂಡ್ ನೋಡೋಣ, ಹಾಂ, ಇದನ್ನ ಬಿಡ್ದಿರ ತಗೊಳ್ಳಿ, ಬಿಸಿನೀರಲ್ಲಿ ವಾಶ್ ಮಾಡಿ. ಹಾಂ, ಅದು ಆಯುರ್ವೇದನ ಅಥವಾ ಆಲೋಪತಿನ? ಅದು ಆಲೋಪತಿನೇ, ಇಂಗ್ಲಿಷ್ ಮೆಡಿಸಿನ್. ಸರಿ, ಓಕೆ. ಹಾಂ, ಆಮೇಲೆ ಅಲ್ಲೂ ಯಾಕೋ ನಂಗೆ ಸೆಟ್ ಆಗ್ಲಿಲ್ಲ, ಅಲ್ಲೂ ಹೋಗ್ಲಿಲ್ಲ, ಹಾಂ, ನಾನೇ ಅಲ್ಲಿ ಬಿಟ್ಬಿಟ್ಟೆ. ಹಾಂ. ಆಮೇಲೆ ಇದು ನನ್ನ ಮಗಳು ಇದಕ್ಕೆ ಹೋಗಿ ಬಂದ್ರು, ಹ್ಞೂ, ಅವರು ಹೇಳಿದ್ರು, ಅಲ್ಲೂ ಹಂಗೆ ಅಂದ್ರಂತ ಅವ್ರಿಗೆ, ಹ್ಞೂ, ಅದು ನೀವು ಬೇರೆ ಬೇರೆ ಬಟ್ಟೆ ವಾಶ್ ಮಾಡ್ಬೇಕಮ್ಮ, ಹ್ಞೂ. ಇದು ಬೇಗ ಹೋಗಲ್ಲ. ಡಾಕ್ಟರ್ ಪುಷ್ಪ ಹತ್ರ? ಹ್ಞೂ, 1 ಇದೇನೆ ಅದು ಹ್ಞೂ, ಹೋಗಲ್ಲ ಅಂತ ಅವರು ಹಾಗೆ ಹೇಳಿದ್ದಾರೆ. ಓಕೆ. ಅದನ್ನ ತಗೊಂಡಾಗ ಹೋಗುತ್ತೆ, ಯಾವುದೇ ಮೆಡಿಸನ್ ಆದ್ರೂ ಹ್ಞೂ, ಅವ್ರು ಕೊಟ್ಟಿರೋ ಪ್ರಕಾರ ಹೋಗುತ್ತೆ. ಹ್ಞೂ, ಆಮೇಲೆ ಮತ್ತೆ ತಿರ್ಗಾ ಹಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ, ಹೋಗೋದೇ ಇಲ್ಲ. ಹ್ಞೂ, ಹ್ಞೂ. ಹಂಗಾಗಿ ನಾನು ಏನಾದ್ರೂ ಆಗ್ಲಿ ಹೋಗೋದೇ ಬೇಡ ಎಲ್ಲೂನು ಅಂದ್ಬಿಟ್ಟು ತೀರ್ಮಾನ ಮಾಡಿ ಬಿಟ್ಟೆ ಸರ್. ಅದು ಬಂದಾಗ ಅದು ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚೋದು, ಬಿಸಿನೀರು ಹಾಕೊಳ್ಳೋದು, ಸುಮ್ಮನೆ ಆಗ್ಬಿಡ್ತಾ ಇದ್ವಿ. ಇವಾಗ ಹಂಗೆ ಫಾಲೋ ಮಾಡ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ನಿಮ್ಮ ಹತ್ರ ಬಂದಿದ್ದೀನಿ. ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ KV ಮಹಾದೇವ್. ನೋಡಿ, ಇವರು ನನಗೆ ಹತ್ರ ಬಂದಿದ್ದು ಡಿಸ್ಕ್ ಬಲ್ಸಿಂಗ್, ಡಿಸ್ಕ್ ಸ್ಲಿಪ್, ಸಯಾಟಿಕಾ ಪ್ರಾಬ್ಲಮ್ಸ್ಗೆ. ಸೊ ಇವತ್ತಿಗೆ ಎಷ್ಟು ದಿವಸ ಆಯ್ತಮ್ಮ? 3 ದಿವಸ. 3 ದಿವಸ. ಸೊ 3 ದಿವಸದಲ್ಲಿ ಅಂದ್ರೆ ಡಿಸ್ಕ್ ಬಲ್ಸಿಂಗ್, ಡಿಸ್ಕ್ ಸ್ಲಿಪ್, ಸಯಾಟಿಕಾ ಪ್ರಾಬ್ಲಮ್ಸ್ ಬಂದಿರೋದು. ಸೊ ಇವರು ನನಗೆ ಅಲರ್ಜಿ ಇದೆ ಅಂತ ಹೇಳಿದ್ರು. ಅಲರ್ಜಿ ಇದ್ದಿದ್ರೆ ಯಾವುದೋ ಮೈನರ್ ಅಲರ್ಜಿ ಇರಬೇಕು, ಓಕೆ ಫೈನ್, ನಾನು ಅದನ್ನ ಸರಿ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಬಟ್ ಇವಾಗ ನಿಮಗೆ ಈ ಬ್ಯಾಕ್ ಪೇನ್ ನಿಮ್ಮ ಸೊಂಟದಲ್ಲಿ 100ರಲ್ಲಿ ಎಷ್ಟು % 3 ದಿವಸದಲ್ಲಿ ಕಡಿಮೆ ಆಗಿರಬಹುದು ಅಥವಾ ಕಡಿಮೆ ಆಗಿದೆ? ಸತ್ಯ ಹೇಳಿ, ಸುಳ್ಳೆಲ್ಲ ಹೇಳ್ಬೇಡಿ. ಇಲ್ಲ ಸರ್, ಆಗಿದೆ ನನಗೆ. ಒಂದು
50% ಅನ್ಕೋಬೇಕು. ನನ್ನ ಮನೇಲಿ ತುಂಬಾ ಅವಸ್ಥೆ ಪಡ್ತಾ ಇದ್ದೆ, 5 ನಿಮಿಷ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವತ್ತೆಲ್ಲ ನಿಂತೇ ಇದ್ದೀನಿ, ನಾನು ಕೂತ್ಕೊಂಡೇ ಇಲ್ಲ. ಆದ್ರೂ ನಿಂತ್ಕೊಂಡೇ ಸ್ವಲ್ಪ ಕೆಲಸ ಮಾಡಿದೆ. ನನ್ಗೇನು ಕಾಲು ನೋವು, ಪಾದ ನೋವು, ಮಂಡಿ ನೋವು ಏನೂ ಬಂದಿಲ್ಲ. ನಾನು ಚೆನ್ನಾಗೇ ಇದ್ದೀನಿ ಇವಾಗ. ನೋವು ಅಂತ ಏನಿಲ್ಲ. ನಮ್ಮ ಟ್ರೀಟ್ಮೆಂಟ್ ನಿಮ್ಗೆ ಏನು ಅನಿಸ್ತಾ ಇದೆ? ಚೆನ್ನಾಗಿದೆ ಸರ್, ನಂಗೆ ಇಷ್ಟ ಆಯ್ತು. ನಾನು ಅವಾಗ ತುಂಬಾ ಬೈತಾ ಇರ್ತೀನಲ್ಲ, ಅದು ಅದು ನಮ್ಮ ಒಳ್ಳೇದಕ್ಕೆ ಸರ್ ಬೈಯೋದು. ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ಸೊ ನೋಡಿ, ಒಂದು ತಿಂಗಳಲ್ಲಿ ಇವ್ರದ್ದು ಏನು ಡಿಸ್ಲಿಪ್ ಸಯಾಟಿಕಾ ಪ್ರಾಬ್ಲಮ್ಸ್ ಇದೆ ಅದನ್ನ 100 ಅಲ್ಲ. ಸೊ ನೀವು ಮೊದಲೆಲ್ಲ ಅದನ್ನ ಕೇಳೋದಕ್ಕೆ ಬೇರೆ ಕಡೆ ಎಲ್ಲ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರ, ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರ? ತೋರಿಸಿಲ್ಲ ಸರ್ ಇದನ್ನ. ಓಕೆ, ನೋವು ಅಂತೇನು ಹೋಗಿ ತೋರಿಸಿಲ್ಲ. ನಾನೇ ಒಂದೆರಡು ದಿವಸ ಮಾತ್ರೆಗಳು ತಗೊಂಡೆ. ಓಕೆ, ಪೇನ್ ಕಿಲ್ಲರ್ ತಗೊಂಡಿದ್ದೆ, ಅದು ಹೋಗ್ಲಿಲ್ಲ. ಓಕೆ, ಹಂಗಾಗಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ. ಅವರು ರಿಲೇಟಿವ್ಸ್ ಇಲ್ಲಿ ಕರ್ಕೊಂಡ್ ಬಂದಿದ್ರಂತೆ. ಅವತ್ ನೋಡ್ರಿ ಬನ್ನಿ ಆಂಟಿ ನೀವೇ ಅಂದ್ಬಿಟ್ಟು ನಾನು ಕರ್ಕೊಂಡ್ ಬಂದ್ರಿ ಇಲ್ಲಿಗೆ. ಅವತ್ ನಾನು ಇಲ್ಲಿಗೆ ಬಂದೆ. ಇಲ್ಲಿಂದ ಬಂದು ಹೋದ್ಮೇಲೆ ಸ್ವಲ್ಪ ಯೋಚನೆ ಮಾಡಿದೆ. ನಾನು ಯಾರನ್ನೂ ಎಲ್ಲೂ ಏನು ಕೇಳಕ್ ಹೋಗ್ಲಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಆಮೇಲೆ ಅವರೇ ಒಂದಿನ ಫೋನ್ ಮಾಡಿ, ಯಾಕಂಟಿ ಇನ್ನೂ ಹೋಗಿಲ್ಲ, ನನಗೆ ಚೆನ್ನಾಗಾಗಿದೆ, ನಾನು ಚೆನ್ನಾಗಿದ್ದೀನಿ, ಹೋಗಿ ಆಂಟಿ, ಅಲ್ಲೇನು ತೊಂದರೆ ಆಗಲ್ಲ, ಒಳ್ಳೆ ಡಾಕ್ಟ್ರು, ನಿಮಗೆ ಬೇಗ ಕ್ಯೂರ್ ಆಗುತ್ತೆ, ಹೋಗಿ ಅಂದರು. ಆಮೇಲೆ ನನ್ನ ಮಗಳನ್ನ ಕೇಳಬೇಕಿತ್ತು. ಅವಳು ಒಂದ್ಸರಿ ನೋಡೋಣ ಅಂದ್ಬಿಟ್ಟು ಅವಳನ್ನೇ ಕರ್ಕೊಂಡ್ಬಂದೆ. ಅವಳು ಇಷ್ಟಪಟ್ಟು, ಅವಳಿಗೂ ಇಷ್ಟ ಆಯ್ತು. ಅವಳು ಒಪ್ಕೊಂಡು ಆಯ್ತಮ್ಮ ಅಂತೇಳಿ ಅವಳೇ ಕರ್ಕೊಂಡ್ಬಂದೆ. ಇವಾಗ ನನಗೆ ಪರವಾಗಿಲ್ಲ. ನಾನು ತುಂಬ ಹತ್ತಿದ್ದು ಉಂಟು. ನೋವಿಗೆ ನಾನು ತುಂಬಾ ಅವಸ್ಥೆ ಪಟ್ಟಿದ್ದೀನಿ ಸರ್. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಎಷ್ಟು ಲವಲವಿಕೆಗಿದೆ, ಯಾಕೆ ಹಿಂಗಾಗಿದೆಯಾ ಅಂತ ಹೇಳೋರು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಸರ್. ಸೊ ನೋಡಿ ಪ್ರಿಯ ವೀಕ್ಷಕರೇ, ಸುಮಾರು ನನಗೆ ಅದು ಲೆಕ್ಕವಿಲ್ಲದಷ್ಟು ಪೇಷಂಟ್ಗಳಿಗೆ ನಾನು ಡಿಸ್ಕ್ ಬಲ್ಜಿಂಗ್, ಡಿಸ್ಲಿಪ್, ಸಯಾಟಿಕಾ, BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸ್, ವೆರಿಕೋಸ್ ಪೇನ್ಸ್, ಲಂಬರ್ ಸ್ಪಾಂಡಿಲೈಟಿಸ್, ಸರ್ವೈಕಲ್ ಸ್ಪಾಂಡಿಲೈಟಿಸ್, ಕಿಡ್ನಿ ಸ್ಟೋನ್, ಗಾಲ್ ಬ್ಲಾಡರ್ ಸ್ಟೋನ್, ಸೊ ಇನ್ಫರ್ಟಿಲಿಟಿ, PCOD, PCOS, ಇರ್ರೆಗ್ಯುಲರ್ ಪೀರಿಯಡ್, ಮತ್ತೆ ಬೋನ್ ಫ್ರಾಕ್ಚರ್ ಆದವರು, ಈ ತರದವ್ರು ಎಲ್ಲಾ ತರದ ಕಾಯಿಲೆವರೆಗೂ ಟ್ರೀಟ್ ಮಾಡಿದ್ದೀನಿ. ಎಸ್ಪೆಷಲಿ ನನ್ನ ಹತ್ರ ಜಾಸ್ತಿ ಬರೋದು ಡಿಸ್ಕ್ ಬಲ್ಜಿಂಗ್, ಡಿಸ್ಲಿಪ್, ಸಯಾಟಿಕಾ ಪ್ರಾಬ್ಲಮ್ಸ್ ಪೇಷಂಟ್ಗಳು ಜಾಸ್ತಿ ಬರ್ತಾರೆ. ತುಂಬಾ ಕಡೆ ಹಾಸ್ಪಿಟಲ್ಗಳಲ್ಲಿ ತುಂಬಾ ವರ್ಷಗಳಿಂದ ಸಫರ್ ಮಾಡಿ ದೊಡ್ಡ ದೊಡ್ಡ ಸರ್ಜನ್ಗಳ ಹತ್ರ ಕೇಳ್ಕೊಂಡು ಅವರು ಸರ್ಜರಿ ಮಾಡಬೇಕು ಅಂತ ಹೇಳಿ ಕೊನೆಗೆ ಯಾರೋ ಹೇಳಿದ್ರು, ಅಥವಾ ಯೂಟ್ಯೂಬ್ ನಲ್ಲಿ ನೋಡಿದೆ, ಅಥವಾ ಮಾಡಿಸ್ಕೊಂಡವರು ನನಗೆ ಕಂಪ್ಲೀಟ್ ಕ್ಯೂರ್ ಆಗಿದೆ ಅಂತ ಹೇಳಿದ್ರು ಅಂತೇಳಿ ಇವರು ಹಾಗೇನೆ. ಒಬ್ರು KR ಪೇಟೆ ಅವರು ನನ್ನ ಹತ್ರ ಈ 1 ತಿಂಗಳ ಹಿಂದೆ ಬರ್ತಾ ಇದ್ರು. ಅವ್ರು ಸಂಪೂರ್ಣ ಕ್ಯೂರ್ ಆದ್ಮೇಲೆ ಅವರು ಗುಡ್ ಒಪಿನಿಯನ್ ಕೊಟ್ಟ ಮೇಲೆ ಇವ್ರು ಬಂದಿದ್ದಾರೆ. ಬಟ್ ಇರ್ಲಿ, ಇದು ನನಗೆ ಯಾವುದು ಲೆಕ್ಕಕ್ಕೂ ಅಲ್ಲ. ಬಟ್ ಇದನ್ನ ನಾನು 100% ಅಲ್ಲ, 1000% ನಾನು ಇದನ್ನ ಕ್ಯೂರ್ ಮಾಡ್ಕೊಡ್ತೀನಿ. ಆಲ್ರೆಡಿ ಬರೀ 3 ಡೇಸ್ ಅಥವಾ 4 ಡೇಸ್ಗೆ 50% ಪೇನ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಬಟ್ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಾನು ಹೇಳಿದ್ದೆಲ್ಲ ಚಾಚು ತಪ್ಪದೆ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಇನ್ನು ಕೆಲವರು ಶುದ್ಧ ಸೋಂಬೇರಿಗಳು, ಹೇಳಿದ್ದನ್ನ ಫಾಲೋ ಮಾಡೋದಿಲ್ಲ. ಸೊ ಅದು ನಿಮ್ಮ ನೆಗೆಟಿವ್ ಪಾಯಿಂಟ್ಸ್. ಇವ್ರದ್ದು ಏನಂದ್ರೆ, ಇವ್ರಿಗೆ ಬರೀ 4 ದಿವಸದಲ್ಲೇ 50% ಪೇನ್ ಕಡಿಮೆ ಆಗಿದೆ ಅಂದ್ರೆ, ಯಾಕೆಂದ್ರೆ ನಾನು ಸುಮ್ಮನೆ ಏನೋ ಅಲ್ಲ, ಇವ್ರಿಗೆ ಎಕ್ಸ್ರೇ ಮಾಡಿಸಿದ್ದೀನಿ, ಎಕ್ಸ್ರೇ ರಿಪೋರ್ಟ್ ಬಂದಿದೆ. ಸೊ S1, ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, T12 ಇಷ್ಟು ಬೋನ್ಗಳು ಕಂಪ್ಲೀಟ್ ಬಲ್ಸ್ ಆಗಿದೆ. ಸೊ ಮೂಳೆಗಳ ಮೇಲೆ ಮೂಳೆ ಕುಂತ್ಕೊಂಡ್ಬಿಟ್ಟಿದೆ. ಸೆಂಟ್ರಲ್ ಇರುವಂತಹ ಕಾರ್ಟಿಲೇಜ್ ಕಂಪ್ಲೀಟ್ ಡ್ರೈ ಆಗಿದೆ. ಸೈನಲ್ ಫ್ಲೂಯಿಡ್ ಹೊರಗಡೆ ಬಂದು ಸಯಾಟಿಕಾ ಮೇಲೆ ಕಂಪ್ರೆಸ್ ಆಗ್ತಾ ಇದೆ, ಅದು ಪಿಂಚ್ ಆಗ್ತಾ ಇದೆ, ಅದು ರೇಡಿಯೇಟ್ ರೈಟ್ ಲೆಗ್ ಅಲ್ಲಿ ಬರ್ತಾ ಇದೆ. ಸೊ ಸುಮ್ಮನೆ ಬ್ಲೈಂಡ್ ಆಗಿ ಏನು ಟ್ರೀಟ್ ಮಾಡ್ತಿಲ್ಲ ಇವ್ರಿಗೆ. ಸೊ ರಿಪೋರ್ಟ್ ನೋಡೇನೆ, ಅವ್ರದ್ದು ಪ್ರಾಬ್ಲಮ್ಸ್ ನೋಡೇನೆ ಮಾಡ್ತಿರೋದು. ಸೊ ಅದೊಂದ್ ಕಡೆ ಇಡೋಣ. ನಾನು ಇವಾಗ ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಮೇನ್ ರೀಸನ್ ಸೋರಿಯಾಸಿಸ್. ಸೋರಿಯಾಸಿಸ್ಗೆ ನಾನು ತುಂಬಾ ಜನಕ್ಕೆ ನಾನು ಟ್ರೀಟ್ ಮಾಡಿದ್ದೀನಿ. ಇವಾಗ ಪ್ರೆಸೆಂಟ್ 5 ಜನ ಸೋರಿಯಾಸಿಸ್ ಎಕ್ಸಿಮಾ ಪೇಷಂಟ್ ಇದ್ದಾರೆ. ಸೊ ನಾನು ನಿಮಗೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ಆಲ್ರೆಡಿ ನನ್ನ ಹತ್ರ ತಗೊಂಡು ಕ್ಯೂರ್ ಆಗಿರೋರು ಬಿಡೋಣ. ಬೇರೆಯವ್ರಿಗೆ ಸೋರಿಯಾಸಿಸ್, ಎಕ್ಸಿಮಾ ಇದು ಆಟೋ ಇಮ್ಯೂನ್ ಡಿಸೀಸ್, ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನ ನೀವು ಕೇಳಿರ್ಬೋದು, ಅಥವಾ ನೋಡಿರ್ಬೋದು, ಅಥವಾ ಬೇರೆ ಬೇರೆ ಡಾಕ್ಟರ್ ಹತ್ರ ಹೋಗಿರ್ಬೋದು. ನೋಡಿ, ಇವರು ಆಲ್ರೆಡಿ ದೊಡ್ಡ ದೊಡ್ಡ ಡಾಕ್ಟರ್ಗಳ ಹತ್ರ ಹೋಗಿದ್ದಾರೆ. ನಮ್ಮ ಮಂಡ್ಯದಲ್ಲಿ ಡಾಕ್ಟರ್ ಶಂಕರೇಗೌಡ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಫೇಮಸ್ ಡಾಕ್ಟರ್, ಡರ್ಮಟಾಲಜಿ, ನನಗೆ ಗೊತ್ತಿರೋ ತರ. ಸೊ ಪಾಪ ಅವ್ರ ಹತ್ರ ಹೋಗಿ ಬಂದಿದ್ದಾರೆ. ಸೊ ಇದರಲ್ಲಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಸೋರಿಯಾಸಿಸ್ ಕ್ಯೂರ್ ಆಗುವುದಿಲ್ಲ.
ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು 20 ವರ್ಷ ತಗೊಂಡ್ರು ಸೋರಿಯಾಸಿಸ್ ಕ್ಯೂರ್ ಆಗುದಿಲ್ಲ. ನೀವು ಮೆಡಿಸಿನ್ಸ್ ತಗೊಂಡಾಗ ಸ್ವಲ್ಪ ಇಡ್ಚಿಂಗು ಕಡಿಮೆ ಆದಂಗೆ ಆಗ್ತದೆ, ಮತ್ತೆ ಬರ್ತದೆ. ಇದನ್ನ ನೀವು ರೂಟಿಂದನೇ ತೆಗಿಬೇಕು. ರೂಟಿಂದನೇ ತೆಗಿಬೇಕು ಅಂದ್ರೆ ನೀವು ಮೇಲ್ಗಡೆ ಸ್ಕಿನ್ಗೆ ಯಾವುದೇ ಆಯಿಲ್, ಆಯಿಂಟ್ಮೆಂಟ್, ಕ್ರೀಮು ಏನ್ ಅಪ್ಲೈ ಮಾಡಿದ್ರು ಕೂಡ ಇದು ವಾಸಿ ಆಗದಿರುವಂತಹ ಕಾಯಿಲೆ ಸೋರಿಯಾಸಿಸ್, ಎಕ್ಸಿಮಾ. ಸೊ ಇದಕ್ಕೆ ಮಾಡಬೇಕಾಗಿರೋದು, ನೀವು ಒಂದು ದೊಡ್ಡದು ಯಾವುದೋ ಒಂದು ಪಾಪಸ್ ಕಳ್ಳಿ ಗಿಡ ಅಥವಾ ಮುಳ್ಳಿನ ಗಿಡ ಅಂತ ಇಟ್ಕೊಳ್ಳಿ. ಮುಟ್ಟಕ್ಕಾಗದಿರುವಂತಹದ್ದು ಮೋಸ್ಟ್ ಡೇಂಜರಸ್ ಪಾಯ್ಸನ್ ಮುಳ್ಳಿನ ಗಿಡ ಅಂತ ಇಟ್ಕೊಳ್ಳಿ. ಸೊ ಗೊಬ್ಬಳಿ ಮರ ಅಂತ ಹೇಳ್ತೀವಲ್ಲ ನಮ್ಮ ಹಳ್ಳಿಗಳ ಕಡೆಗೆ, ಆ ತರದ್ದು ಮುಳ್ಳಿನ ಮರ ಅಥವಾ ಗಿಡ ಅಂತ ಇಟ್ಕೊಳ್ಳಿ. ಮೇಲ್ಗಡೆ ಭೂಮಿ ಮೇಲ್ಗಡೆ ಅದನ್ನ ನೀವು ಕೊಚ್ತಾ ಬಂದ್ರೆ ಮಳೆ ಬಿದ್ದಾಗ ಮತ್ತೆ ಒಳಗಡೆಯಿಂದ ಚಿಗುರ್ತಾ ಬರ್ತಿರ್ತದೆ. ಆ ತರ ಇದು ಈ ಸೋರಿಯಾಸಿಸ್. ಇದಕ್ಕೆ ರೂಟ್ ಸಮೇತ ಆ ಮುಳ್ಳಿನ ಗಿಡನ ನಿಮ್ಮ ಮತ್ತೆ ಚುಚ್ಚಬಾರ್ದು, ಆ ಮುಳ್ಳಿನ ಕೈ ಚುಚ್ಚಿಸ್ಕೋಬಾರ್ದು. ಅಂದ್ರೆ ಆ ಮುಳ್ಳಿನ ಗಿಡನ ಬೇರ್ ಸಮೇತ ಕಿತ್ತು ಬಿಸಾಕ್ಬೇಕು. ಅದು ಒಣಗದ್ಮೇಲೆ ಅದಕ್ಕೆ ಬೆಂಕಿ ಇಡಬೇಕು. ಅದೇ ತರ ಸೋರಿಯಾಸಿಸ್ ನ ಸೊ ಬೇರಿಂದನೇ ರೂಟಿಂದನೇ ಕೀಳಬೇಕು. ಅದು ಕೀಳಬೇಕು ಅಂದ್ರೆ ಇಡೀ ನಿಮ್ಮ ದೇಹವನ್ನ ಪಂಚಕರ್ಮ ಚಿಕಿತ್ಸೆ ಮಾಡಬೇಕು. ನಿಮ್ಮ ಇನ್ಫ್ಯೂರ್ ಬ್ಲಡ್ ಅನ್ನ ರಕ್ತ ಶುದ್ಧಿ ಮಾಡಬೇಕು. ಇನ್ಫ್ಯೂರ್ ಬ್ಲಡ್ ಅಲ್ಲ, ಬ್ಲಡ್ ಅನ್ನ ಫ್ಯೂರ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಬಾಡಿನಲ್ಲಿರುವಂತಹ ಟಾಕ್ಸ್ ಎಲ್ಲನೇ, ವಿಷ ಎಲ್ಲ ಹೊರಗಡೆ ತೆಗಿಬೇಕು. ಓಲ್ ಬಾಡಿ ಪಂಚಕರ್ಮದಲ್ಲಿ ಡಿಟಾಕ್ಸ್ ಮಾಡಬೇಕು. ಅದಷ್ಟು ಮಾಡಿದ್ಮೇಲೆ 10 days ಇದನ್ನ ಮಾಡದ ಮೇಲೆ ಕಂಟಿನ್ಯೂಸ್ ಆಗಿ 10 days ಪಂಚಕರ್ಮ ಮತ್ತೆ ಅದಕ್ಕೆ ಏನೇನು ಮೆಡಿಸಿನ್ಸ್ ಕೊಡಬೇಕು ಅದೆಲ್ಲ ತಗೊಂಡ ಮೇಲೆ, ಅಂದ್ರೆ ನಿಮ್ಮ ದೇಹ ಶುದ್ಧಿ, ನಿಮ್ಮ ಡಿಟಾಕ್ಸ್ ಮಾಡೋದಕ್ಕೆ ಸೊ ಎನಿಮಾ ಜೊತೆಗೆ ಹೋಮದೌತಿ ಮತ್ತೆ ಸ್ಟೀಮ್ ಥೆರಪಿ ಮತ್ತೆ ಇದೆಲ್ಲ ತುಂಬಾ ಇದೆ. ಸೊ ಇದೆಲ್ಲ ಮಾಡಿದ್ಮೇಲೆ 10 ದಿವಸ ಮಾಡಿದ್ಮೇಲೆ ಆಮೇಲೆ ನಿಮಗೆ 6 ತಿಂಗಳಿಂದ 7 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ನಾನು ಕೊಡುವಂತಹ ಆಯುರ್ವೇದ, ಅಂದ್ರೆ ಎಲ್ಲಾ ಡಾಕ್ಟರ್ಗಳು ಏನೇನು ಕೊಡ್ತಾರೆ ನೋಡಿ, ಇವರೆಲ್ಲ ಪಾಪ ಇವ್ರ ಹೆಸರು ಹೇಳೋದಿಲ್ಲ ನಾನು. MBBS, DNB, MN, AMS, DVD, MI, MAS ಇವ್ರು ಓದಿರೋದು. ಸೊ ಇನ್ನೊಬ್ರು ಡಾಕ್ಟರ್ ಬಂದು ಸೊ MBBS, MD ಅಂಡ್ KMC, ಇದು ನಂಬರ್ KMC ನಂಬರ್ ಅಲ್ಲ, ಇವರು MBBS, MD ಇವರು. ಈ ತರ ಇವರು ಎಷ್ಟೇ MDಗಳು ಮಾಡಲಿ, ಎಷ್ಟೇ MBBS ಮಾಡಲಿ, ಎಷ್ಟೇ DNB, MN, AMS, DVD, MI, MAS ತುಂಬಾ ಬೇಕಾದಷ್ಟು ಓದ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಏನೇ ಓದ್ಕೊಂಡ್ರು, ಇವ್ರು ಎಷ್ಟೇ ಎಕ್ಸ್ಪರ್ಟ್ ಇದ್ರು, ಅವರು 50 ವರ್ಷದ ಎಕ್ಸ್ಪರ್ಟ್ ಡಾಕ್ಟರ್ ಇದ್ರು ಡರ್ಮಟಾಲಜಿನಲ್ಲಿ ಅಂಡ್ ನ್ಯೂರೋಪತಿನಲ್ಲಿ, ಕೆಲವು ಸಾರಿ ಆಯುರ್ವೇದಕ್ಕೆ ಬರಬೇಕಾಗ್ತದೆ. ಆಯುರ್ವೇದದಲ್ಲೂ ಅಷ್ಟೇ ಎಲ್ಲ ಆಯುರ್ವೇದ ಡಾಕ್ಟರ್ಗಳು ಅವರು ನಾಟಿನಾದ್ರೂ ಮಾಡ್ಕೊಳ್ಳಿ, ನಾಟಿ ಔಷಧನಾದ್ರೂ ಮಾಡಲಿ, ಸಿದ್ಧ ಔಷಧನಾದ್ರೂ ಮಾಡಲಿ, ಅಥವಾ ಅವರು ಪಾರಂಪರಿಕ ನಾಟಿ ವೈದ್ಯನಾದ್ರೂ ಮಾಡಲಿ, ಅವ್ರು ಯಾವುದೇ ವೈದ್ಯ ಪದ್ಧತಿಯಲ್ಲಿ ಮಾಡಿದ್ರು ಕೂಡ ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ ಇರಬೇಕು. ಆಲ್ರೆಡಿ ನಾನು ಸೋರಿಯಾಸಿಸ್ ಪೇಷೆಂಟ್ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, 4th ಸ್ಟೇಜ್ ಇರೋರ್ನು ಸಂಪೂರ್ಣವಾಗಿ ಕ್ಯೂರ್ ಮಾಡಿದ್ದೀನಿ. ಆ ಮೆಡಿಸಿನ್ಸ್ಗಳು ನನಗೆ ಗೊತ್ತಿದೆ ಅನ್ನುವಂತಹ ವೈದ್ಯರು, ಅದು ಯಾವುದೇ ವೈದ್ಯಕ್ಕೆ ಆಗಲಿ, ನಾಟಿ ವೈದ್ಯ ಪದ್ಧತಿ ಆಗಲಿ, ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಆಗಲಿ, ಅಥವಾ ಹಾಲೋಪತಿ ಅಥವಾ ಹೋಮಿಯೋಪತಿ ಅಥವಾ ಆಯುರ್ವೇದ, ಇಲ್ಲಿ ನೀವು ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಅಂದ್ರೆ ಹಾಲೋಪತಿನಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಯಾಕೆಂದ್ರೆ ಇವ್ರ ಅನುಭವ ಹೇಳಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಇದು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದನೇ. ಸೊ ಇಲ್ಲಿ ಇವರೊಬ್ಬರಿಗೆಲ್ಲ ಫಸ್ಟ್ ಇವ್ರ ಹಸ್ಬೆಂಡ್ಗಾಗಿದೆ. ಅವರು ಪಾಪ ಅದೆಷ್ಟೆಷ್ಟು ಕಳ್ಕೊಂಡು ಅದೆಷ್ಟೆಷ್ಟು ವರ್ಷದಿಂದ ಸಫರ್ ಮಾಡ್ತಿದಾರೋ ನನಗೆ ಗೊತ್ತಿಲ್ಲ. ಆ ನಂತರ ನೆಕ್ಸ್ಟ್ ಇವ್ರು ಬಂದಿದೆ, ಇವ್ರು ಆದ್ಮೇಲೆ ಇವ್ರ ಡಾಟರ್ ಬಂದಿದೆ. ಸೊ ಇದು ತುಂಬಾ ಕ್ರಾನಿಕ್ ಡಿಸೀಸ್ ಇದು. ಹಾಗಾಗಿ ಸೋರಿಯಾಸಿಸ್ ಪೇಷೆಂಟ್ಗಳಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೆ ಎಕ್ಸ್ಪರ್ಟ್ ಆಯುರ್ವೇದ ಅಥವಾ ನಾಟಿ ಸಿದ್ಧೌಷಧ ಇಲ್ಲಿ ಎಕ್ಸ್ಪರ್ಟ್ ಇರಬೇಕು. ಇವಾಗ ಯೂಟ್ಯೂಬ್ ಅಲ್ಲಿ ಸಾವಿರಾರು ವಿಡಿಯೋಗಳು ಬರ್ತವೆ, ಸೋರಿಯಾಸಿಸ್ಗೆ ನಾ ಟ್ರೀಟ್ಮೆಂಟ್ ಮಾಡ್ತೀನಿ, ಅದನ್ನ ಹಚ್ಚಿ ಇದನ್ನ ಹಚ್ಚಿ. ಅದು ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲ ಅವ್ರು 8-10 ವರ್ಷಗಳಿಂದ ಸಫರ್ ಮಾಡಿರೋರು ಎಲ್ಲ ಯೂಟ್ಯೂಬ್ ಸೋರಿಯಾಸಿಸ್ ಕೊಡೋದನ್ನು ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಂಡೇ ಬಂದಿರ್ತಾರೆ. ಮನೆ ಮದ್ದಿರ್ಬಹುದು, ಅವ್ರ ಹತ್ರ ತಗೊಂಡಿರ್ಬಹುದು, ಎಲ್ಲದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡೇ ಬರೋದು. ಆದ್ರೂ ಕ್ಯೂರ್ ಆಗಿರೋದಿಲ್ಲ, ಜಾಸ್ತಿ ಆಗಿರ್ತದೆ. ಸೊ ಸೋರಿಯಾಸಿಸ್ ನಿಮಗೆ 4th ಸ್ಟೇಜ್ ಹೋದ್ಮೇಲೆ ಅದು ಬೋನ್ ಡ್ಯಾಮೇಜ್ ಮಾಡ್ತದೆ. ಅದು ತುಂಬಾ ಕ್ರಾನಿಕ್. ಮತ್ತೆ ಸ್ಕಲ್ ಸೋರಿಯಾಸಿಸ್ ಎಲ್ಲ ತಲೆ ಕೂದಲೆಲ್ಲ ಉದುರೋಗ್ತದೆ,
ಪ್ರತಿದಿನ ನರಕ ಅನುಭವಿಸ್ಬೇಕಾಗ್ತದೆ. ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ, ಸೊ ನಾನು ಹೇಳಿದಂತಹ ಇದಕ್ಕೆ ಇಂಪಾರ್ಟೆಂಟ್, ಇಟ್ಸ್ ವೆರಿ 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 ಇಂಪಾರ್ಟೆಂಟ್, ಡಯಟ್ ಮಾಡಬೇಕು. ನಾನು ಹೇಳಿದ ಡಯಟ್ ಮಾಡಬೇಕು 6 ರಿಂದ 7 ತಿಂಗಳು ಎವ್ರಿ ಡೇ ಮಿಸ್ ಮಾಡದೆ ನಾನು ಹೇಳಿದಂತಹ ಡಯಟ್ ಜೊತೆ ಮೆಡಿಸಿನ್ಸ್ ತಗೋಬೇಕು. ಪಂಚಕರ್ಮ 10 ಡೇಸ್ ಪಂಚಕರ್ಮ ತಗೊಂಡ್ರೆ ಯಾರಿಗೂ ಬೇಕಾದರೂ ನಾನು ಚಾಲೆಂಜ್ ಮಾಡ್ತೀನಿ, 100% ಸೋರಿಯಾಸಿಸ್ ಅನ್ನ ಕ್ಯೂರ್ ಮಾಡಿದ್ದೀನಿ, ಮಾಡ್ಕೊಡ್ತೀನಿ. ಸೊ ನೀವು ಮಧ್ಯದಲ್ಲಿ ತುಂಬಾ ಜನ ಸ್ವಲ್ಪ ಮೆಡಿಸಿನ್ಸ್ ಎಕ್ಸ್ಪೆನ್ಸಿವ್ ಆಗ್ತದೆ, ಮೆಡಿಸಿನ್ಸ್ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಯಾರು ಕೇರ್ ಮಾಡೋದಿಲ್ಲ, ತಗೊಂತಾರೆ. ಬಟ್ ನಾನು ಕೊಡೋ ಮೆಡಿಸಿನ್ಸ್ ಕೊಡು ಸ್ವಲ್ಪ ಕಹಿ, ಒಗರು ಈ ತರ ಎಲ್ಲ ಇರ್ತದೆ, ಅದನ್ನ ತಗೊಳ್ಳೋದಕ್ಕೆ. ಯಾಕೆಂದ್ರೆ ನಿಮ್ಮ ನಾಲಿಗೆ ಏನ ತಿನ್ನಬಾರ್ದೋ, ಹುಳಿ, ಉಪ್ಪು, ಖಾರ, ಬರೀ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿ, ನಿಮ್ಮ ದೇಹವನ್ನು ಹಾಳು ಮಾಡಿ, ನಿಮ್ಮ ಸಾವಿನ ದವಡೆ ಕರ್ಕೋಗುವಂತ ಆಹಾರಗಳ ಪದ್ಧತಿಗಳನ್ನ ನಮ್ಮ ಭಾರತೀಯರು ಅಳವಡಿಸ್ಕೊಳ್ಳೋದ್ರಿಂದ ಈ ಒಂದು ಆಯುರ್ವೇದ ಗಿಡಮೂಲಿಕೆಗಳು ಮತ್ತೆ ಈ ಕಷಾಯಗಳು, ಮಾತ್ರೆಗಳು, ಸೊ ಟಾನಿಕ್ಗಳು ನಿಮ್ಮ ದೇಹಕ್ಕೆ ಇಡಿಸುವುದಿಲ್ಲ ಅಂದ್ರೆ ಇಡಿಸ್ತದೆ, ನಿಮ್ಮ ನಾಲಿಗೆ ರುಚಿ ಬೇಕು. ಮತ್ತೆ ಡಯಟ್ ಮೆಡಿಸಿನ್ಸ್ ಬೇಕಾದ್ರೂ ಕೆಲವರು ತಗೊಂತಾರೆ, ಡಯಟ್ ಫಾಲೋ ಮಾಡಿ ಅಂದ್ರೆ ಮಾಡೋದಿಲ್ಲ. ನಾನು ಮಾಂಸ ತಿನ್ನಬೇಕು, ಕೋಳಿ ತಿನ್ನಬೇಕು, ಕೊಕ್ಕರೆ ತಿನ್ನಬೇಕು, ನಾನು ಗೋಬಿ ಬೇಕು, ನನಗೆ ನ್ಯೂಡಲ್ಸ್ ಬೇಕು, ನನಗೆ ಫ್ರೈಡ್ ರೈಸ್ ಬೇಕು, ನನಗೆ ಖಾರ ಬೇಕು, ಈ ತರ ನಾಲಿಗೆ ರುಚಿ ಇದ್ರೆ ನಿಮ್ ಜೀವನ ಪರ್ಯಂತ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರು ನಿಮ್ಮ ಸೋರಿಯಾಸಿಸ್ ಕ್ಯೂರ್ ಆಗುದಿಲ್ಲ. ನಾನು ಹೇಳಿದಂತಹ ಡಯಟ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. 6 ರಿಂದ 7 ತಿಂಗಳು ನಾನು ಕೊಟ್ಟ ಮೆಡಿಸಿನ್ಸ್ ನ ಚಾಚು ತಪ್ಪದೆ ತಗೋಬೇಕು. ಸೊ ಪಂಚಕರ್ಮ 10 ದಿವಸ ಮಾಡಿಸ್ಕೊಂಡ್ರೆ ನಾನು ಯಾರಿಗೆ ಬೇಕಾದ್ರೂ ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮಗೆ 100% ಸೋರಿಯಾಸಿಸ್ ಅನ್ನ ಕಂಪ್ಲೀಟ್ ರಿವರ್ಸ್ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 99, ಯಾಕೆಂದ್ರೆ ನಾನು ಇವ್ರಿಗೆ ಕೊಡ್ತಿಲ್ಲ, ಇವ್ರಿಗೆ ಸೋರಿಯಾಸಿಸ್ ಕೊಡ್ತಿಲ್ಲ. ಪಾಪ ಅವ್ರದ್ದು ಮೊದಲು ಆ ಪ್ರಾಬ್ಲಮ್ಸ್ ಅದನ್ನ ಸಾಲ್ವ್ ಆಗಲಿ, ಆಮೇಲೆ ಅಥವಾ ಅವ್ರು ತಗೊಂತಾರೋ ಬಿಡ್ತಾರೋ, ಸೊ ಅದು ಅವ್ರಿಗೆ ಸೇರಿದ್ದು. ನಾನು ಸೋರಿಯಾಸಿಸ್ ಕೊಡ್ತಿಲ್ಲ, ಬಟ್ ಸೋರಿಯಾಸಿಸ್ ಇದೆ ಅಂತ ಗೊತ್ತಾಯ್ತು ನನಗೆ. ಸೊ ಮತ್ತೆ ಮನೆಯವ್ರಿಗೆಲ್ಲ ಸ್ವಲ್ಪ ಅದು ಸ್ಪ್ರೆಡ್ ಆಗಿದೆ, ಬೇರೆ ಎಲ್ಲರಿಗೂ ಇದೆ, ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ಗೊತ್ತಾಯ್ತು. ಬಟ್ ಅವರ ಅನುಭವ ನಿಮಗೆ ಹೇಳಿಸ್ತೆ, ನನ್ನ ಎಕ್ಸ್ಪೀರಿಯನ್ಸ್. ಮತ್ತೆ ತುಂಬಾ ಜನ ನನ್ನ ಹತ್ರ ಮಧ್ಯದಲ್ಲಿ ಬಿಟ್ಟು ಹೋಗಿರೋರು ಇದ್ದಾರೆ, 2 ಮಂತ್ಸ್ 3 ಮಂತ್ಸ್ 4 ಮಂತ್ಸ್ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಡೋರು ಇದ್ದಾರೆ. ಇನ್ ಕೆಲವರು 3 ತಿಂಗಳು. ಬೆಳಗ್ಗೆ ಒಬ್ರು ಇವ್ರ ಹತ್ರ ಮಾತಾಡಿದ್ರು, ಮದ್ರಾಸಿಂದ ಚೆನ್ನೈನಿಂದ ತಗೊಂತಿದ್ದಾರೆ. 2 ಮಂತ್ಸ್ ತಗೊಂಡಿದ್ದೀನಿ ಸರ್ ನಿಮ್ಮ ಹತ್ರ, ನನಗೆ ಆಲ್ರೆಡಿ ಎಲ್ಲ ಕ್ಯೂರ್ ಆಗ್ಬಿಟ್ಟಿದೆ, ಸೊ ನನಗೆ ಅದು ನೀವು ಕೊಟ್ಟು ತಗೋತಾ ಇದ್ದೀನಿ, ಬಟ್ ಯಾವಾಗಾದ್ರು ಒಂದ್ಸರಿ ಸ್ಕಿಪ್ ಮಾಡ್ತೀನಿ, ಡಯಟ್ ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ ಅಂತ. ಈ ತರದವರೆಲ್ಲ ಇರ್ತಾರೆ. ಸೊ ಮತ್ತೆ ಬೇರೆ ತರದವರು 1 ತಿಂಗಳು 2 ತಿಂಗಳು ತಗೊಂಡು ನನಗೆ ಆಗುದಿಲ್ಲ, ನಾನು ಬೇಕಾದ್ರೆ ಮೆಡಿಸಿನ್ಸ್ ತಗೋತೀನಿ, ದುಡ್ಡುಗೂ ನಾವು ಬೇಕಾದ್ರೆ ಪರವಾಗಿಲ್ಲ ಕೊಡ್ತೀವಿ, ಬಟ್ ಡಯಟ್ ಹೇಳ್ಬೇಡಿ ಅಂತಾರೆ. ಇದಕ್ಕೆ ತುಂಬಾ ಬಾಡಿನ ಡಿಟಾಕ್ಸ್ ಮಾಡಬೇಕು, ಇಡೀ ದೇಹದಲ್ಲಿರುವಂತಹ ವಿಷಯನ ಹೊರಗಡೆ ತೆಗಿಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದು ಸೋರಿಯಾಸಿಸ್ಗೆ ಕಾರಣವಾದಂತಹ ಅದು ಏನು ಅದು ವೈರಸ್ ಇರ್ತದೆ ಅದನ್ನ ಕಂಪ್ಲೀಟ್ ಹೊರಗಡೆ ಹಾಕಬೇಕು. ಹಾಗಾಗಿ ಇದಕ್ಕೆ ನೀವು 6 ರಿಂದ 7 ತಿಂಗಳು ಡಯಟ್ ಫಾಲೋ ಮಾಡಲೇಬೇಕು. ಕೆಲವೊಂದು ಈ ಕಾಯಿಲೆಗೆ ತದ್ವಿರುದ್ಧವಾದಂತಹ ಆಹಾರ, ವಿರುದ್ಧವಾದಂತಹ ಆಹಾರಗಳು ತಗೋಬಾರ್ದು. ಆ ಆಹಾರನ ತಕೊಂಡ್ರೆ ಅದು ಮತ್ತೆ ವಿಷ ಆಗ್ತದೆ, ಈ ಕಾಯಿಲೆ ಕ್ಯೂರ್ ಆಗುದಿಲ್ಲ. ಪಥ್ಯ ಅಂದ್ರೆ ಇಂಥ ಆಹಾರಗಳು ನಿಮ್ಮ ದೇಹಕ್ಕೆ ಹೋಗುದಿಲ್ಲ. ಇಂಥ ಆಹಾರಗಳನ್ನ ತಕೊಂಡ್ರೆ ಆ ಕಾಯಿಲೆ ಕ್ಯೂರ್ ಆಗುದಿಲ್ಲ. ನೀವು 100 ಕೋಟಿ ಖರ್ಚು ಮಾಡಿದ್ರು ಕ್ಯೂರ್ ಆಗುದಿಲ್ಲ. ಅದಕ್ಕೋಸ್ಕರ ಅಂತ ಆಹಾರಗಳು, ವಿರುದ್ಧ ಆಹಾರಗಳನ್ನ ತಕೋಬಾರ್ದು ಅನ್ನೋದೇ ಪಥ್ಯದ ಅರ್ಥ ಇದು. ನೀವು ಅದನ್ನ ತಕೊಂಡ್ರೆ ನಾಲಿಗೆ ರುಚಿಗೆ ನಿಮ್ಗೆ ಕ್ಯೂರ್ ಮಾಡೋದಕ್ಕಾಗುದಿಲ್ಲ. ಸೊ ದಯಮಾಡಿ, ಸೊ ಯಾರಾದ್ರೂ ಈ ಡಿಸ್ಕ್ ಬಲ್ಜಿಂಗ್, ಡಿಸ್ಕ್ ಸ್ಲಿಪ್, ಸಯಾಟಿಕಾ, ಕುತ್ತಿಗೆ ನೋವು ಯಾವುದೇ ಕಾಯಿಲೆಗಳಿಂದ ಸಫರ್ ಮಾಡ್ತಾ ಇರೋರು ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ಕ್ಲೂಡ್ ಸೋರಿಯಾಸಿಸ್, ಎಕ್ಸಿಮಾ ಇದೆಲ್ಲ. ಬಟ್ ನಾನು ಹೇಳಿದ್ದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀರಿ, ಆ ತರ ಫಾಲೋ ಮಾಡೋರಿದ್ರೆ ಬರ್ಬೋದು. ಇಲ್ಲ ಅಂದ್ರೆ ನಿಮ್ ಲೈಫ್ ಲಾಂಗ್ ಎಷ್ಟು ಕಡೆ ತೋರಿಸ್ಬೇಕು ಅಷ್ಟು ಕಡೆ ನೀವು ಬದುಕಿರೋ ತನಕ ತೋರಿಸ್ತೇನೆ ಇರಿ. ಸೊ ನಾನು ಸ್ವಲ್ಪ ಹೀಗೇನೆ ಮಾತಾಡೋದು, ಯಾಕೆಂದ್ರೆ ಈ ಜನರನ್ನ ನೋಡಿ 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 ನನಗೆ ಬೇಜಾರಾಗಿ ಹೋಗಿದೆ. ಬಟ್ ಇವ್ರು ನೋಡಿ ಬರೀ ನನಗೆ ಆಶ್ಚರ್ಯ ಆಗ್ತಿದೆ. ಕೆಲವರು 1 ತಿಂಗಳು 20 ದಿವಸ ಆದ್ರೂ ನನಗೆ ಇನ್ನು ಹಿಲ್ ನೋಯ್ತಿದೆ, ಇದು ಸರಿ ಹೋಗಿಲ್ಲ, ಡಿಸ್ಕ್ ನ ಕರೆಕ್ಟಾಗಿ ಕುಂಡಿರ್ಸಿರ್ತೀನಿ, ಬಲ್ಸಿಂಗ್ ಅನ್ನ ಸರಿ ಮಾಡಿರ್ತೀನಿ, ಸಯಾಟಿಕ್ ಅನ್ನ ಸರಿ ಮಾಡಿರ್ತೀನಿ. ಹೇಳಿದ್ದನ್ನ ಒಂದು ಫಿಸಿಕಲ್ ಎಕ್ಸರ್ಸೈಸಸ್ಗಳನ್ನ ಮನೇಲಿ ಫಾಲೋ ಮಾಡೋದಿಲ್ಲ. ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳಿ ಅಂದಿರ್ತೀನಿ, ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಮತ್ತೆ ಶುದ್ಧ ಸೋಂಬೇರಿಗಳು, ಕೊಟ್ಟ ಮೆಡಿಸಿನ್ಸ್ ನ ಕರೆಕ್ಟಾಗಿ ತಗೊಳ್ಳೋದಿಲ್ಲ. ಬಟ್ ಇವ್ರಿಗೆ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಬರೀ ಕೇವಲ 4 ದಿನದಲ್ಲಿ 50% ಕ್ಯೂರ್ ಆಗಿದೆ ಅಂದ್ರೆ ನನಗೆ ಇವರು 1 ಕೋಟಿ ಕೊಟ್ಟಷ್ಟು ನನಗೆ ಖುಷಿ ಆಗ್ತಿದೆ. ಸೊ ಹಾಗಾಗಿ ಈ ತರ ಯಾರಾದ್ರೂ ಫಾಲೋ ಮಾಡೋರಿದ್ರೆ ಬರಬಹುದು. ಅಥವಾ ನನಗೆ ಇನ್ನೊಂದಿಬ್ರು 3 ಜನ ಪೇಷಂಟ್
ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಬರ್ತೀನಿ ಬರ್ತೀನಿ ಬರ್ತೀನಿ. ಆಲ್ರೆಡಿ 4 ಸ್ಟೇಜ್ಗೆ ಹೋಗಿದೆ ಸಯಾಟಿಕಾ. ಸೊ ನಿಮಗೆ ಕಾಲುಗಳಲ್ಲಿ ಅದು ರೇಡಿಯೇಟ್ ಆಗ್ತಾ ಇದೆ, ಕಾಲುಗಳಲ್ಲಿ ನೋವು ಎಳ್ತಾ ಬರ್ತಾ ಇದೆ, ನಡಿದಕ್ಕಾಗ್ತಿಲ್ಲ. ಸೊ ಅವ್ರಿಗೆ ಅವರ ಹಣ ಇಂಪಾರ್ಟೆಂಟು, ಸಂಪಾದನೆ ಇಂಪಾರ್ಟೆಂಟು. ಸೊ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಬರ್ಬೇಕು ನನ್ನ ಹತ್ರ. ಸೊ ಅದಕ್ಕೆ ಬರೋದಕ್ಕಾಗೋದಿಲ್ಲ, ದೂರ, ನಾನು ಸಂಪಾದನೆ ಬಿಟ್ಟು ಬರೋದಕ್ಕಾಗೋದಿಲ್ಲ, ಬೇಕಾದಷ್ಟಿದೆ ಆದ್ರೂ ಇನ್ನೂ ಆ ಸಂಪಾದನೆ ಬಿಟ್ಟು ಬರೋದಕ್ಕಾಗೋದಿಲ್ಲ, ಆ ಟೈಮ್ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಏನೇನೋ ರೀಸನ್ ಹೇಳ್ಕೊಂಡು ಸೊ ಸ್ಟೆರಾಯ್ಡ್ ಇಂಜೆಕ್ಷನ್ ತಗೊಳ್ಳೋರು ಇದ್ದಾರೆ, ಎಕ್ಸ್ರೇ ಮಾಡಿಸ್ಕೊಳ್ಳೋರು ಇದ್ದಾರೆ, ಸೊ ಹತ್ತಿರದಲ್ಲಿರುವಂತಹ ಡಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾಡೋರು ಇದ್ದಾರೆ. ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಸೊ ದಯಮಾಡಿ ಆ ಥರದವ್ರು ಇದ್ರೆ ನೀವು ಅಲ್ಲೇ ಇದ್ಕೊಳ್ಳಿ, ನಿಮ್ಮ ಹಣೆ ಬರ, ನಾನೇನು ಮಾಡೋದಕ್ಕಾಗೋದಿಲ್ಲ. ಈ ತರ ನನಗೆ ಆರೋಗ್ಯ ಇಂಪಾರ್ಟೆಂಟು, ನಾನ್ ಇಂಪಾರ್ಟೆಂಟು, ನನ್ನ ಫ್ಯೂಚರ್ ಇಂಪಾರ್ಟೆಂಟು ಅನ್ನೋರು ಯಾವುದೇ ವೇಜಿನ ವ್ಯತ್ಯಾಸ, ಹೆಣ್ಣು ಗಂಡು ಯಾವುದು ಕೇರ್ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ನನ್ನ ಹತ್ರ, ಎಸ್ಪೆಷಲಿ ನನ್ನ ಹತ್ರ, ಬೇರೆಯವ್ರ ಹತ್ರ ನಾನು ಹೇಳ್ತಿಲ್ಲ. ಬೇರೆಯವ್ರ ಮನಸ್ಥಿತಿ, ಅವರ ಮೈಂಡ್ ಸೆಟ್, ಅವರ ಇಂಟೆನ್ಷನ್ ಏನಿದೆಯೋ ಐ ಡೋಂಟ್ ನೋ. ಬಟ್ ನನ್ನ ಹತ್ರ ಬರೋರು ಸೊ ನಿಮ್ಗೆ ಸಂಪೂರ್ಣ ಕ್ಯೂರ್ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ನಿಮ್ಗಿದ್ರೆ ಸೊ ಬರಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ತ್ಯಾಗರಾಜನಗರ, ಬೆಂಗಳೂರು. ಬಟ್ ಹೊರಗಡೆಯಿಂದ ಬರೋರು ನೀವು 1 ತಿಂಗಳು ಅಥವಾ ಒಂದು ಕಡಿಮೆ ಅಂದ್ರೆ ಒಂದು 20 ರಿಂದ 25 ದಿವಸ ನೀವು ಬೆಂಗಳೂರಿನಲ್ಲಿ ಸ್ಟೇ ಮಾಡಬೇಕಾಗಿ ಬರ್ತದೆ. PG-ನಲ್ಲಾದ್ರೂ ಇದ್ಕೊಳ್ಳಿ, ನಿಮ್ಮ ರಿಲೇಟಿವ್ ಮನೆಯಲ್ಲಾದ್ರೂ ಇದ್ಕೊಳ್ಳಿ. ಸೊ ನೀವು ಆ ಥರ ಹುಡುಕೋ ವ್ಯವಸ್ಥೆ ಮಾಡಿ, ಅಥವಾ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಬೆಂಗಳೂರಲ್ಲಿ ಇರುವಂತಹವರಾದ್ರೆ ನೀವು ಸೊ ಬೆಳಗ್ಗೆ ಸಾಯಂಕಾಲ ಹೋಗಿ ಬರೋರಿದ್ರೆ, ನನಗೆ ಸಾಯಂಕಾಲ ಬೆಳಗ್ಗೆ ಬರೋದಕ್ಕಾಗಲ್ಲ, ಮಕ್ಕಳು ಸ್ಕೂಲು, ಬೇರೆ ಬೇರೆ ಪ್ರಾಬ್ಲಮ್ಮು, ಆಫೀಸು ಗಿಫ್ಸ್ ಅಂದ್ರೆ 1 ಟೈಮ್ ಬಂದ್ರೆ ಪರವಾಗಿಲ್ಲ, ಅವಾಗ 1.5 ಮಂತ್ಸ್ ಆಗ್ತದೆ. 2 ಟೈಮ್ ಬಂದ್ರೆ ವಿತಿನ್ 25 ಡೇಸ್ ಇಂದ 1 ತಿಂಗಳೊಳಗಡೆ ಅದೆಷ್ಟೇ ಕ್ರಾನಿಕ್ ಬ್ಯಾಕ್ ಪೈನ್ ಇದ್ರೂ ಕೂಡ ನಾನು ಕ್ಯೂರ್ ಮಾಡ್ಕೊಡ್ತೀನಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ನೀವೇನಾದ್ರೂ ಹೇಳೋದಿದ್ರೆ ಹೇಳಿದ್ದಾಯಿ.